ಚನ್ನಗಿರಿ ತಾಲೂಕಿನ ಬಸವಾಪುರ ದೇಗಲದಳ್ಳಿ ಗ್ರಾಮದಲ್ಲಿ ಸುಮಾರು 35 ವರ್ಷಗಳ ಹಿಂದೆ ಭದ್ರಾ ಬಲದಂಡೆ ನಾಲೆಗೆ ನಿರ್ಮಿಸಿದಂಥ ಸೇತುವೆ ನಿನ್ನೆ ಅಂದರೆ ಸೋಮವಾರ ಸಂಜೆಯಿಂದ ಕುಸಿತಾ ಇದೆ. ಈಗಾಗಲೇ ಇಲ್ಲಿ ವಾಹನ ಸಂಚಾರವನ್ನು ಕೂಡ ನಿಲ್ಲಿಸಲಾಗಿದೆ. ಮುಂಜಾಗ್ರತೆಯಾಗಿ ಅಲ್ಲಿ ಯಾರು ಕೂಡ ಓಡಾಡದಂತೆ ನಾವು ಜನರಿಗೆ ಕೂಡ ಎಚ್ಚರಿಕೆಯನ್ನು ನೀಡಿದ್ದೇವೆ. ಈಗೇನು ಈ ಭದ್ರಾ ಬಲದಂಡೆ ನಾಲೆ ಬಸವಾಪುರ ಗ್ರಾಮದ ಮಧ್ಯದಲ್ಲಿ ಹರಿದೋಗಿದೆ. ಈ ನಾಲೆಯಿಂದ ಮೇಲ್ಭಾಗದಲ್ಲಿ ಸುಮಾರು ಒಂದು 150 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ಹಾಗೂ ನಾಲೆಯಿಂದ ಕೆಳಗೆ ಒಂದು 200 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಮ್ಮ ಜಮೀನುಗಳು ಕೂಡ ಕೆಳಗೆ ಮನೆಯಲ್ಲಿ ಕೆಳಗಿನ ಊರಲ್ಲಿ ಇರ್ತಕ್ಕಂಥವ್ರ ಜಮೀನುಗಳು ಮೇಲ್ಭಾಗದಲ್ಲಿದ್ದಾವೆ, ಮೇಲಿನ ಊರಿನಲ್ಲಿ ಇರ್ತಕ್ಕಂಥ ಜಮೀನುಗಳು ಕೆಳಭಾಗದಲ್ಲಿದ್ದಾವೆ. ನಾವಿಲ್ಲೆಲ್ಲರೂ ಕೂಡ ಬಹುತೇಕವಾಗಿ ಎಲ್ಲ ರೈತಾಪಿ ವರ್ಗದಲ್ಲಿ ಜೀವನ ಮಾಡ್ತಾ ಇರೋದ್ರಿಂದ ನಾವು ದಿನಂಪ್ರತಿ ನಮ್ಮ ಜಮೀನುಗಳಿಗೆ ಹೊಲಗಳಿಗೆ ನಾವು ಹೋಗ್ಬೇಕಂತ ಹೇಳಿದ್ರೆ ಈ ಸೇತುವೆನೇ ಕೂಡ ನಾವೆಲ್ಲರೂ ಕೂಡ ಅವಲಂಬಿಸಿದ್ವಿ. ಅದೇ ರೀತಿ ಇಲ್ಲಿ ನಮ್ಮ ಗ್ರಾಮದಿಂದ ಶಾಲಾ ಕಾಲೇಜಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಈ ಸೇತುವೆ ಮೇಲೆ ದಿನಂಪ್ರತಿಯಾಗಿ ನಡೆದುಕೊಂಡು ಹೋಗಬೇಕಾಗಿತ್ತು. ಈ ಸೇತುವೆ ಈಗ ಕುಸಿದು ಬೀಳೋ ಹಂತದಲ್ಲಿರೋದ್ರಿಂದ ನಾವೆಲ್ಲರೂ ಕೂಡ ಇಲ್ಲಿ ಭಯದಲ್ಲಿ ಇಲ್ಲಿ ಓಡಾಡುವಂತಾಗಿದೆ. ಈಗ ಈ ಸೇತುವೆ ಬಿದ್ದೋದ್ರೆ ನಮಗೆ ಇಲ್ಲಿ ಪರ್ಯಾಯವಾಗಿ ಬೇರೆ ಯಾವುದೇ ಕೂಡ ದಾರಿ ಇಲ್ಲ. ಇಲ್ಲಿಂದ ಸಿದ್ದಾಪುರ 2 ಕಿಲೋಮೀಟ್ರ್ ಹೋಗಿ ನಾವು ಸುತ್ತಾಕೊಂಡು ಮತ್ತೆ ನಾವು ಬರಬೇಕಾಗ್ತದೆ. ಹಾಗೆ ಇಲ್ಲಿಂದ ಗುರಾಜ್ಪುರ ಸುರಂಗ ಅಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ನಾವು ಸುತ್ತಾಕೊಂಡು ಬರಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಏನು ಈ ಸೇತುವೆ ಕುಸಿಯುವ ಹಂತದಲ್ಲಿ ಇದೆ. ತಕ್ಷಣವಾಗಿ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇದು ದುರಸ್ತಿಪಡಿಸಲಿಕ್ಕಾದರೆ ತಾತ್ಕಾಲಿಕವಾಗಿ ಅದನ್ನು ದುರಸ್ತಿಪಡಿಸಬೇಕು. ಅಥವಾ ಅದಾಗದೇ ಇದ್ದರೆ ದಯಮಾಡಿ ಶೀಘ್ರದಲ್ಲೇ ನಮಗೆ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಬೇಕು. ಈ ಸಮಸ್ಯೆಯನ್ನು ಪರಿಹರಿಸಬೇಕಂತೇಳಿ ಬಸವಾಪುರ ಗ್ರಾಮಸ್ಥರೆಲ್ಲರ ಪರವಾಗಿ ನಾವು ಆಗ್ರಹ ಮಾಡ್ತೇವೆ.